ಎಲ್ಲ ಹೇಗಿದ್ದೀರಾ? ಸಂಕ್ರಾಂತಿ ಬಂದೇ ಬಿಡ್ತಲ್ಲ, ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು ಅಂತ ಅನ್ನಿಸ್ತಾ ಇತ್ತು. ಸೊ ಸಂಕ್ರಾಂತಿ ಅಂತ ಅಂದರೆ ನನಗೆ ನೆನಪಾಗೋದೇ ಎಳ್ಳು ಬೆಲ್ಲ, ಎಲ್ಲರಿಗೂ ಅಷ್ಟೇ. ಸೊ ಇವಾಗ ಏನಂತ ಅಂದರೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲಿ ಸಾಂಬಾರಾಗಿರ್ಬೋದು, ಪಲಾವ್ ಆಗಿರ್ಬೋದು, ಎನಿ ವೆರೈಟಿ ಡಿಶಸ್ ಅವರೆಕಾಳಲ್ಲಿ ಏನು ಮಾಡೋಕ್ಕಾಗಲ್ಲ. ಈವನ್ ಬೆಂಗಳೂರಲ್ಲಿ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋಂಥದ್ದಿದು. ಬಟ್ ನಾನು ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೆ, ಹಂಗೇ ಸ್ವಲ್ಪ ಒಣಗೋದಂಗೆ ಆಗಿತ್ತು. ಅದಕ್ಕೆ ಇವಾಗ ಎಲ್ಲ ಬಿಡಿಸಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾನು ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಬಿಡಿಸಿಟ್ಕೊತಾ ಇದ್ವಿ. ಅದರಲ್ಲಿ ಚೆನ್ನಾಗಿರೋದು ಸ್ವಲ್ಪ ಎತ್ತಿಟ್ಕೊತಾ ಇದ್ದೆ, ಹಂಗೆ ಬೇಯಿಸೋಣ ಅಂತ ಅಂದ್ಬಿಟ್ಟು. ಅವರೆಕಾಳು ಮೇಳ ಅಂತಲೇ ಬೆಂಗಳೂರಲ್ಲಿ ಮಾಡ್ತಾರೆ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಎಷ್ಟು ವೆರೈಟೀಸ್ ಆಫ್ ಡಿಶಸ್ನ ಪ್ರಿಪೇರ್ ಮಾಡಿರ್ತಾರೆ ಅಂತ ಅಂದರೆ, ಇವನ್ ಅವರೆಕಾಳು ಒಬ್ಬಟ್ಟಿಂದ ಹಿಡಿದು, ಸ್ವೀಟಿಂದ ಹಿಡಿದು, ಹಲ್ವಾದಿಂದ ಹಿಡಿದು ಪ್ರತಿಯೊಂದು ವೆರೈಟೀಸ್ ಚೆನ್ನಾಗಿರುತ್ತೆ. ನಾವು ಒನ್ ಟೈಮ್ ಹೋಗಿದ್ವಿ ಅನಿಸುತ್ತೆ ಸ್ಟಾರ್ಟಿಂಗ್ ನಮ್ಮ ಮದುವೆ ಆದಾಗ. ಬಟ್ ಇವಾಗ ನಾವು ಇರೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರೋದ್ರಿಂದ ವರ್ಕು, ಮಕ್ಕಳು, ಫ್ಯಾಮಿಲಿ ಇದರಿಂದ ಹೋಗೋದಕ್ಕೆ ಟೈಮ್ ಇಲ್ಲ. ಬಟ್ ಮನೇಲೇ ಏನಾದರೂ ಮಾಡೋಣ ಅಂತ ಅನ್ನಿಸ್ತು. ಸೊ ನಾನು ಏನು ಮಾಡ್ತೀನಿ ಅಂತ ಅಂದರೆ ಚಿಕ್ಕದ ಅವರೆಕಾಳು ಸಾಂಬಾರು ಪ್ಲಸ್ ಏನಾದರೂ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವರೆಕಾಳು ಹಾಕ್ಬಿಟ್ಟು ಹಾಗೆಯೇ ಪಲಾವ್ ಮಾಡ್ಕೊಂಬಿಡೋಣ. ಮತ್ತು ಸಂಕ್ರಾಂತಿ ದಿನ ಅಂತ ಅಂದರೆ ಅವರೆಕಾಳು ಸಾಂಬಾರು ಪ್ಲಸ್ ಅವರೆಕಾಳನ್ನ ಹಾಗೆ ಕೂಡ ಬೇಯಿಸಬೇಕು. ಅವತ್ತು ನಮ್ಮೂರ ಕಡೆ ಎಲ್ಲ ಅದೇ ಥರ ಮಾಡ್ತಾರೆ. ಗೆಣಸು ಮತ್ತು ಕಡಲೆಕಾಯಿ, ಆಲ್ಮೋಸ್ಟ್ ಎಳ್ಬೀರೆಲ್ಲ ಮಾಡ್ತಾರೆ. ಕೆಲವೊಬ್ಬರು ತರಿಸ್ಕೊತಾರೆ. ನಾನಂತೂ ಈ ಹಬ್ಬಕ್ಕೆ ಎಷ್ಟೇ ಟೈಮ್ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ನಂಗೆ ಟೈಮೇ ಇಲ್ಲ ಅಂದರೂ ಕೂಡ ನಾನೇ ನಮ್ಮ ಮನೆಯಲ್ಲೇ ನನಗೆ ಆದಂಗೆ ನಾನು ಮಾಡೋದು. ಎಳ್ಳು ಬೆಲ್ಲ ಎಲ್ಲನೂ ಕಟ್ ಮಾಡಿ ನಾನೇ ಮಾಡ್ತೀನಿ. ಬೇರೆ ಕಡೆಯಿಂದ ತರೋದಕ್ಕಿಂತ ನಮ್ಮ ಮನೇಲಿ ನಾವು ಏನು ಮಾಡ್ತೀವಿ ಅದೇ ನನಗೆ ಖುಷಿ ಆಗುತ್ತೆ. ಸೊ ಅದರಲ್ಲಿ ಕ್ಲೀನಿಂಗ್ ಕೆಲಸ ಅಂತೂ ಕೇಳಬೇಕಲ್ವಾ, ಆಫೀಸ್ ಅಂತ ಇದ್ದೇ ಇರುತ್ತೆ ಎವ್ರಿ ಡೇ. ಸೊ ಕ್ಲೀನಿಂಗ್ ಇವಾಗ ಹೊಸ ವರ್ಷಕ್ಕಿಂತ ಮುಂಚೆ ಮಾಡಿದ್ರು ಇವಾಗ ಮತ್ತೇ ಕ್ಲೀನಿಂಗ್ ಅನ್ನೋದು ಹಬ್ಬ ಅಂದರೆ ಮಾಡಿಲ್ಲ ಕ್ಲೀನಿಂಗ್ ಅಂತ ಅಂದರೆ ಅದೇ ಒಂಥರ ಹೆವಿ ಥರ ಅನ್ನಿಸ್ತಿರುತ್ತೆ. ಸೊ ನಾನು ಅದಕ್ಕೆ ಇವತ್ತೇ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಬಿಟ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ನಮ್ಮ ಮಕ್ಳಿಗೂ ಸ್ವಲ್ಪ ಅಂದರೆ ಎನಿ ಟೈಮ್ ಅವರು ಟಿ ವಿ ನೋಡೋದು, ಮೊಬೈಲ್ ನೋಡೋದು ಮಾಡೋದಕ್ಕಿಂತ ನಾವು ಹೇಳಿದ್ರಲ್ಲೂ ಹೆಲ್ಪ್ ಮಾಡಲಿ ಅಂದ್ಬಿಟ್ಟು ಅದು ಇದು ಏನಾದ್ರೂ ಈ ಥರ ನನ್ನ ಜೊತೆನೇ ಇನ್ವಾಲ್ವ್ ಮಾಡ್ಕೊತೀನಿ. ಅದರಲ್ಲಿ ಏನು ನನಗೇನು ಬೇರೆ ಥರ ಅನ್ಸಲ್ಲ ಮಕ್ಳು ಕೈಲಿ ಕೆಲಸ ಮಾಡ್ಬಿಟ್ರೆ. ಯಾಕೆಂದರೆ ಈ ವಯಸ್ಸಿಂದನೇ ಬೆಳೀತಾ ಮಕ್ಕಳುಗಳು ಒಂದೊಂದಾಗಿ ತಂದೆ ತಾಯಿ ಏನು ಮಾಡ್ತಾರೆ ಅಂತ ನೋಡ್ತಾ ಕಲಿತಾ ಬಂತು ಅಂದರೆ ಫ್ಯೂಚರಲ್ಲಿ ಕೂಡ ಅವ್ರ ಮೇಲೆ ನಿಂತ್ಕೊತಾರೆ ಮತ್ತು ಅವ್ರ ಕೆಲಸಗಳನ್ನ ಅವರೇ ಮಾಡೋ ಥರ ಕಲಿತಾರೆ ಅನ್ನೋದಷ್ಟೇ. ನನಗೆ ಸ್ಪೆಷಲಿ ಏನು ಅಂತಂದರೆ ನಮ್ಮನೆ ಕೆಲಸಕ್ಕೆ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಲ್ಲ. ನಮ್ಮನೆ ಕೆಲಸ ಇರ್ಬೋದು, ಹೊರಗಡೆ ಕೆಲಸ ಇರ್ಬೋದು, ಏನಿರುತ್ತೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಮೇಲೆ ಅದು ಮಾಡೇ ಮಾಡ್ತೀನಿ ಕೂಡ. ಸೊ ನಮ್ಮ ಮಕ್ಕಳು ಇಲ್ಲೇ ಬೆಕ್ಕಿನ ಮರಿ ಸಿಕ್ಕಿದಂತ ತಂದಿದ್ರು. ಸೊ ಅವತ್ತು ಇಲ್ಲೇ ಇತ್ತು, ಅದು ಯಾಕೋ ಅಲ್ಲಿ ಯಾರೋ ಕೇಳಿದ್ರು ಕೊಟ್ಬಿಡ್ತೀನಿ ಅಂತ. ಯಾಕೆ ನಾವು ಇಲ್ಲದಾಗ ನೋಡ್ಕೊಳಕ್ಕೆ ನಿಜ ಆಗ್ತಿರ್ಲಿಲ್ಲ, ಅದನ್ನೇ ಅವರು ಸ್ಕೂಲ್ಗೆ ಕೊಟ್ಟೋಗ್ಬಿಡ್ತಿದ್ರು. ಇಲ್ಲಿ ಡಾಗ್ಸ್ದು ಬೇರೆ ಕಾಟಗಳಿತ್ತು, ಅದಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರಿ ಅಂತ ಇಲ್ಲಿ ಒಂದು ರೆಸಾರ್ಟ್ ಇದೆ ಟೆಂಪಲ್ ಟ್ರೀ ಅಂತ, ಅವ್ರು ಕೇಳಿದರು. ಸರಿ ಅಂತ ಅಂದ್ಬಿಟ್ಟು ಇವ್ರಿಗೆ ಹೇಳಿದ್ದೆ. ಆಲ್ಮೋಸ್ಟ್ ಅದು ತುಂಬ ದೊಡ್ಡ ಪಾರ್ಕು ಇದೆ ಅಲ್ವಾ, ಚೆನ್ನಾಗಿ ನೋಡ್ಕೋತಾರೆ, ನಾವು ಬೇಕು ಅಂದಾಗ ಹೋಗಿ ನೋಡ್ಕೊಂಬರ್ಬೋದು, ಕೊಟ್ಬಿಡಿ ಅಂತ. ಅವರು ಓಕೆ ಬೇಕು ಅಂದಾಗ ನೋಡ್ಕೊಬೋದು. ಅದಕ್ಕೆ ದೊಡ್ಡ ಸ್ಪೇಸ್ ಸಿಗುತ್ತೆ ಆಟ ಆಡೋಕ್ಕೆ ಅಂತ. ಕೂಡ ಹಾಕ್ಕೊಂಡೇ ಇರಬೇಕು, ಇದು ಮಾಡಬೇಕು ಅಂತಲ್ಲ. ನಾನು ನಮ್ಮ ಮನೆಯವರು ಸ್ವಲ್ಪ ಒಳಗಡೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ, ನಾನು ಹೊರಗಡೆ ಗೇಟು ಮತ್ತು ಗ್ರಿಲ್ಸು ದೊಡ್ಡದಿತ್ತಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಸ್ಟೆಪ್ಸ್ಗೆಲ್ಲ ಮಾಪ್ ಹಾಕ್ಬಿಡೋಣ ಅಂತ ಬಂದೆ. ಎಷ್ಟು ಒರೆಸಿದ್ರು ಏನು ಗೊತ್ತಾ, ಇವತ್ತು ಒರೆಸಿರ್ತೀನಿ, ಒಂದು 2 ದಿನ ಚೆನ್ನಾಗಿರುತ್ತೆ. ಬಟ್ ಧೂಳು ತುಂಬ್ಕೊಂಬಿಡುತ್ತೆ. ನಮ್ಮದು ರೋಡ್ ಸೈಡ್ಗೆ ಆಗಿರೋದ್ರಿಂದ ಮನೆ ಎಷ್ಟು ಒರೆಸಿದ್ರೂ ನನಗೆ ಸಮಾಧಾನ ಆಗಲ್ಲ. ಈಗ ಒರೆಸ್ದಾಗ ನೆಮ್ಮದಿ ಅನಿಸುತ್ತೆ. ಬಟ್ 10 ಸಲ ಅದನ್ನು ನಮ್ಮ ಮಕ್ಕಳು ಹೊತ್ತು ಇಳಿದು ಇದು ಮಾಡ್ತಿರ್ತಾರೆ. ಜೊತೆಗೆ ರೆಂಟೆಡ್ ಹೌಸ್ ಪೀಪಲ್ಲು ಇದ್ದೇ ಇರ್ತಾರಲ್ವ, ಎಷ್ಟು ನೀಟ್ ಮಾಡಿದ್ರೂ ಕೂಡ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಥರ ಸಿಗಲ್ಲ. ನಾವು ನೀಟ್ ಮಾಡಿದ್ದು ಬಂದಿದ್ದು ಸ್ವಲ್ಪ ಹೊತ್ತಿಗೆ ಗಲೀಜಾದ ಥರ ನನಗೆ ಫೀಲ್ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಹಬ್ಬಕ್ಕೆ ಅಂದಮೇಲೆ ಕ್ಲೀನ್ ಮಾಡ್ಕೊಳ್ಳೇಬೇಕು. ಸೊ ನಾನು ಅದಕ್ಕೆ ಇವತ್ತು ಧನುರ್ಮಾಸನೂ ಕೂಡ ನಾನು ಮಾಡ್ತಾ ಇರೋದ್ರಿಂದ ಬೆಳಿಗ್ಗೆನೇ ಹೋಗಿ ಎಲ್ಲ ಪೂಜೆ ಬಂದಿದ್ವಿ. ಇವತ್ತೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನಿಂಗ್ ಕೆಲಸ ಎಲ್ಲ ನಮ್ಮ ಮನೆಯವ್ರಿಗೂ ರಜೆ ಇತ್ತು. ಸಂಡೇ ಆ್ಯಕ್ಚುಲಿ ಇದನ್ನು ನಾವು ಮಾಡ್ಕೊತಿದ್ದು. ಕ್ಲೀನಿಂಗ್ ಕೆಲಸ ಇವತ್ತು ಮುಗಿಸ್ಕೊಬಿಟ್ಟು ನಾಳೆ ಬೆಳಿಗ್ಗೆ ಎದ್ದು ಬೇರೆ ಕೆಲಸಗಳನ್ನ ಮಾಡ್ಕೊಬೋದು. ಅದೊಂದು ಅಡ್ವಾಂಟೇಜೇ ಅಲ್ವಾ. ಇವತ್ತು ಕ್ಲೀನಿಂಗ್ ಎಲ್ಲನೂ ಹಬ್ಬದ ದಿನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಒಳಗಡೆ ಅಂತ ಇನ್ನೊಂದು ಸಲ ಮಾಪ್ ಹಾಕ್ಕೊಂಡು ದೇವ್ರ ಪೂಜೆ ಮಾಡಲೇಬೇಕು. ಅದಕ್ಕೆ ಮತ್ತು ಕುಕ್ಕಿಂಗ್ಗೆ ಟೈಮ್ ಹಿಡಿಯುತ್ತೆ ಹಬ್ಬದ ದಿನ. ಸೊ ಅದು ಅಲ್ಲದೆ ನಮ್ಮ ಲೇಔಟಲ್ಲಿ ಸ್ಪೆಷಲ್ ಅಂತ ಅಂದರೆ ಎವ್ರಿ ಇಯರ್ ಕೂಡ ಇಲ್ಲಿ ಬಾಬು ಸರ್ ಅಂತ ಇದ್ದಾರೆ, ಅವ್ರ ಊರ ಕಡೆ ಎಲ್ಲ ಅವರು ಗೇಮ್ಸ್ ಎಲ್ಲ ಆಡಿಸಿ ಪ್ರಾಕ್ಟೀಸ್ ಅಂತೆ. ಸೊ ಇಲ್ಲೂ ಕೂಡ ಎವ್ರಿ ಇಯರ್ ಅವ್ರು ಮಾಡ್ತಾರೆ. ಲಾಸ್ಟ್ ಇಯರ್ ಮಾಡಿಲ್ಲ, ಫಸ್ಟ್ ಇಯರ್ ಅವ್ರು ಬಂದಿದ್ದ ವರ್ಷ ಮಾಡಿದರು.
ಲಾಸ್ಟ್ ಇಯರ್ ಸಮ್ ರೀಸನ್ ಅಂತ ಅಂದರೆ ನಮ್ಮ ಲೇಔಟಲ್ಲಿ ರೋಡ್ ಎಲ್ಲ ಆಗ್ತಾಯಿತ್ತು, ಸೈಕ್ಲಿಂಗ್ ರೇಸ್ ಎಲ್ಲ ಮಾಡೋಕ್ಕಾಗಲ್ಲ. ಒಂದೊಂದು ಗೇಮ್ಸ್ ಬೇರೆ ಬೇರೆ ಡಿಫ್ರೆಂಟಾಗಿ ಇಡ್ತಾರೆ. ಕಿಡ್ಸ್ ಅಂದರೆ ಚಿಕ್ಕ ಮಕ್ಳಿಗೊಂಥರ, ದೊಡ್ಡವ್ರಿಗೊಂಥರ, ದೊಡ್ಡ ಮಕ್ಳಿಗೊಂಥರ, ಲೇಡೀಸ್ಗೊಂಥರ, ಜೆಂಟ್ಸ್ಗೊಂಥರ ಅಂತ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಎಷ್ಟೋ ವರ್ಷ ಆಗಿಬಿಟ್ಟಿರುತ್ತೆ ಆಟ ಆಡಿ, ಮತ್ತು ಎಷ್ಟೊಂದು ದಿನ ಆಗಿರುತ್ತೆ ಆ್ಯಕ್ಟಿವಿಟೀಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ. ನಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೋಗಿದ್ದು ಬಂದಿದ್ದ ಥರ ಫೀಲ್ ಆಗುತ್ತೆ. ಸೋಲ್ತೀವೋ ಬಿಡ್ತೀವೋ, ಬಟ್ ಪಾರ್ಟಿಸಿಪೇಟ್ ಮಾಡೋದು ಆ ಏಜ್ ಅನ್ನೋದು ನನಗನ್ಸ್ದಂಗೆ ಮ್ಯಾಟರೇ ಅಲ್ಲ. ಯಾಕೆ ಅಂತ ಅಂದರೆ ನಮ್ಮ ಸ್ಪಿರಿಟ್ ಯಾವಾಗಲೂ ಇತ್ತು ಅಂದರೆ ಅಟ್ಲೀಸ್ಟ್ ಹೋಗಲ್ಲಿ ಮಾಡ್ತೀವಲ್ವ, ಅದೇ ನಂಗೆ ಗ್ರೇಟ್ ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿನ್ ಆಗ್ಬೋದು ಅಥವಾ ನಾವು ಅದರಿಂದ ಒಂದು ಲೆಸನ್ ಕಲಿತೀವಿ, ಬಟ್ ಎಂಜಾಯ್ ಅಂತೂ ಮಾಡ್ತೀವಿ. ನನ್ನ ಪ್ರಕಾರ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಇದೊಂದೇ ಅಂತಲ್ಲ, ಯಾವುದೇ ರೀತಿ ಇವೆಂಟ್ ಬಂದರೂ ಅಷ್ಟೇ ನಾನು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದು ಗೆಲ್ಲಿ ಸೋಲ್ಲಿ ನಾನಂತೂ ಮಾಡ್ತೀನಿ. ನಮ್ಮ ಮಕ್ಳಿಗೂ ನಾನು ಅದೇ ಹೇಳೋದು. ಅವರು ಆದಷ್ಟು ಟ್ರೈ ಮಾಡ್ತಾರೆ ಆಟ ಆಡೋದ್ರಲ್ಲಿ ಅಂತಂದರೆ, ಬಟ್ ಎಲ್ಲದಕ್ಕೂ ಹೋಗ್ತೀನಿ ಅಂತ ಹೇಳಲ್ಲ ಅವರು. ಅವ್ರಿಗೆ ಯಾವ್ದು ಅನಿಸುತ್ತೆ ಅದು ಮಾಡ್ಕೊಂಬಿಡ್ತಾರೆ. ಆಮೇಲೆ ನಮ್ಮ ಲೇಔಟಲ್ಲಿ ಕೂಡ ಈ ವರ್ಷ ಶಬರಿಮಲೆಗೆ ಹೆಂಗೆ ಹೋಗ್ತಾರೋ ಅದೇ ಥರ ಓಂ ಶಕ್ತಿ ಕೂಡ ಹೋಗ್ತಾರಲ್ವ. ಸೊ ಇಲ್ಲೂ ತುಂಬ ಜನ ಹೋಗಿದ್ರು. ಅವರೆಲ್ಲರೂ ಕೂಡ ಹೋಗಿರೋರಲ್ಲಿ ಸ್ವಲ್ಪ ನಮ್ಮ ಮನೆಗೂ ಕೂಡ ಪ್ರಸಾದ ತೊಗೊಬಂದು ಕೊಟ್ಟಿದ್ದರು. ಅಲ್ಲಿಗೆ ಹೋದಾಗ ಅಲ್ಲೂ ಇರುಮುಡಿ ಅಕ್ಕಿ ಅಂತ ಸಿಗುತ್ತಲ್ಲ, ಅಲ್ಲಿಂದ ರಾಧವ್ರ ಮನೆಯಿಂದ ಅದನ್ನು ಪ್ರಸಾದ ತಂದು ಕೊಟ್ಟಿದ್ರು, ಮತ್ತು ಸುನೀತಾ ಅವ್ರ ಮನೆಯಿಂದ ಕೂಡ ಪ್ರಸಾದ ತಂದು ಕೊಟ್ಟಿದ್ರು. ಖುಷಿ ಆಯಿತು, ಅಟ್ಲೀಸ್ಟ್ ನಾವು ಹೋಗಿಲ್ಲ ಅಂದ್ರೆ ಅಲ್ಲಿ ಹೆಂಗಿರುತ್ತೆ ಅಂತ. ನಾನು ಅದಕ್ಕೆ ಅಂದ್ಬಿಟ್ಟು ಕೊಬ್ಬರಿ ಎಲ್ಲನೂ ಇವಾಗಲೇ ಕುಯ್ದಾಕ್ಬಿಡೋಣ ಅಂತ ಅಂದ್ಬಿಟ್ಟು, ಬಿಸಿಲಿತ್ತು ಸ್ವಲ್ಪ, ಈಗಲೇ ನೀಟಾಗಿ ಹೆಚ್ಕೊಂಡ್ಬಿಟ್ರೆ ಬಿಸಿಲಿಗೆ ಸ್ವಲ್ಪ ಒಣಗಿಸ್ಬೇಕಲ್ವ, ಒಣಗಿಸಿದ್ರೇ ಚೆನ್ನಾಗಿರೋದು. ಆ್ಯಕ್ಚುಲಿ ಚೆನ್ನಾಗಿತ್ತು, ಕೊಬ್ಬರಿ ಬಲ್ತಿತ್ತು. ನನ್ನ ತಂಗಿ ಆ್ಯಕ್ಚುಲಿ ಲಾಸ್ಟ್ ಟೈಮು ಬಂದಾಗ ತಂದುಕೊಟ್ಟಿದ್ದದು, ಅದನ್ನೆಲ್ಲ ಕುಯ್ದುಬಿಟ್ಟು ಹೆಚ್ಚಿಟ್ಟೆ. ಬಿಸಿಲಿಗೂ ಕೂಡ ಒಣಗಾಕ್ತೆ. ಬಟ್ಟೆಗಳೆಲ್ಲನೂ ತೊಗೊಂಡೋಗಿ ಬಿಸಿಲಿಗೆ ಹಾಕಿದ್ದು ಮತ್ತು ಒಗೆದಿದ್ದು ಎಷ್ಟೊಂದಿತ್ತು. ಬಟ್ಟೆದು ತುಂಬಾ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮೆಲ್ಲ ಕಬೋರ್ಡ್ ಕ್ಲೀನ್ ಮಾಡಿದ್ರಿಂದ ಸ್ವಲ್ಪ ಅದಾಗಿತ್ತು. ಹಬ್ಬದ ದಿನ ಎದ್ದು ಇವತ್ತೂ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಇವತ್ತು 5 ದಿನ ಧನುರ್ಮಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬೆಟ್ಟದ ದೇವಸ್ಥಾನಕ್ಕೆ ಬೆಳಿಗ್ಗೆ ನಾವು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಕೂಡ ಹೋಗ್ತಾ ಇದ್ವಿ. ಹಂಗೆ ಎಲ್ಲರೂ ಅಂತಿರ್ತಾರೆ, ಆಫೀಸ್ಗೆ ಹೋಗಿ ಮಕ್ಕಳನ್ನ ನೋಡಿಕೊಂಡು ಜೊತೆಗೆ ಈ ಥರ ಪೂಜೆಗಳು ಮಾಡ್ಕೊಂಡು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ. ನನಗೇನು ಆ ಥರ ಅನಿಸಲ್ಲ. ನಾವು ಬೆಳಿಗ್ಗೆ ಎದ್ದು ಬೇಗ ಎಲ್ಲ ಮಾಡ್ತೀನಿ ಅಂತಂದರೆ ಮಾಡೇ ಮಾಡ್ಬೋದು. ನಾನೇ ಅಲ್ಲ, ಯಾರೇ ಆದರೂ ಅಷ್ಟೇ. ವರ್ಕಿಂಗ್ ವುಮೆನ್ ಆದರೆ ಇದ್ದೇ ಇರುತ್ತಲ್ವ. ನನಗೆ ಆ ದೇವಸ್ಥಾನಕ್ಕೆ ಹೋಗೋದಲ್ಲೇ ಒಂಥರ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗ್ತಾ ಇತ್ತು. ಇವತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫಾಸ್ಟಾಗಿ ಓಡು ಶೂಟ್ ಕೆಲಸದಲ್ಲೆಲ್ಲ ಬ್ಯುಸಿಯಾಗಿರ್ತೀವಿ. ಈ ಥರದ ನೇಚರಲ್ಲೆಲ್ಲ ಇರೋದೇ ಒಂಥರ ಖುಷಿ ಇರುತ್ತೆ. ಎಷ್ಟು ಜನ ಅಂತ ಅಂದರೆ ಕುತ್ಕೊಳ್ಳೋದಕ್ಕೆಲ್ಲ ಒಂಥರ ಬೆಟ್ಟ ಅಂದರೆ ಕಲ್ಲು ಬಂಡೆ ಮೇಲೆ ಈ ದೇವಸ್ಥಾನ ಇರೋದ್ರಿಂದ ಒಂಥರ ಊರಲ್ಲಿ ಇರ್ತೀವಲ್ವ ನಾವು, ಆ ಥರ ಅನಿಸುತ್ತೆ. ಬೆಂಗಳೂರಲ್ಲೂ ಈ ಥರ ದೇವಸ್ಥಾನ ನಮ್ಮನೆ ಹತ್ರ ಇರೋದಕ್ಕೆ ನನಗಂತೂ ತುಂಬಾ ಖುಷಿ. ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟು ಪ್ರಸಾದ ತಿನ್ಕೊಂಡು ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದ ಕೊಟ್ಟರು ಬೇಡ ಅಂತ ಹೋಗ್ಬಾರ್ದು. ಮನೇಲಿ ನಾವು ಎಷ್ಟೇ ಮಾಡ್ಕೊಬೋದು ದಿನ, ಬಟ್ ಪ್ರಸಾದ ಸಿಕ್ಕಿದಾಗ ಬೇಡ ಅಂದೇ ತಿನ್ನಬೇಕು. ಯಾಕೆಂದರೆ ಸ್ವಾಮಿ ಪ್ರಸಾದ ಅಂತ ನಾವು ಅಲ್ಲೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತಿಂಡಿ ಆದಂಗೆ ಆಯಿತು ಅಂದ್ಕೊಳ್ಳಿ. ನಾನು ಬೆಳಿಗ್ಗೆ ಹೋಗಿರಿಂದ ಇಷ್ಟೊಂದು ಲೇಟು ಆಯಿತು. ಸ್ವಲ್ಪ ಪೂಜೆ ಮಾಡಿದ್ದೆಲ್ಲ ರಂಗೋಲಿಯ ಮೇಲೆ ಹಾಕೋಣ ಅಂತಿದ್ದೆ, ಯಾಕೆಂದರೆ ಕಲರ್ ಫೀಲಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಳೆದು ಗುಡಿಸ್ಬಿಟ್ಟೆಲ್ಲ ಹೋಗಿದ್ದೆ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಷ್ಟರಲ್ಲಿ ಇವರು ನಮ್ಮ ಮಕ್ಕಳು ತಿನ್ಸೋದಕ್ಕೇ ಅಷ್ಟೊಂದು ತೊಗೊಂಬಿಟ್ರು. ಸರಿ ಅಂತ ಮತ್ತೆ ರಿಟರ್ನ್ ಮನೆಗೆ ಬರೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಇವರು ಅದು ಇದು ನೋಡ್ಕೊಂಡು ಅದು ಬೇಕು ಇದು ಬೇಕು, ಅಲ್ಲಿ ಆಟ ಸಾಮಾನುಗಳು ಅದು ಇದು ಅಂತ ನೋಡ್ತಾನೇ ಇದ್ದರು. ನಾನು ಅದಕ್ಕೆ ನಿಮಗೆ ಅವರು ಎವ್ರಿ ಡೇ ಅಂದರೆ ಲೈಕ್ ನಾವು ಪೂಜೆಗೆ ಬಂದಾಗಲೂ ಏನೋ ಒಂದು ಸ್ಪೆಷಲ್ ಇದ್ದಾಗ ಅವ್ರು ಕೊಡಿಸ್ತಾನೆ ಇರ್ತೀವಿ. ಮನೇಲೂ ಲಾಸ್ಟ್ ಟೈಮ್ ಹೋದಾಗಿತ್ತು. ಇದು ಬೇಡ ಅಂದರೆ
ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಬರ್ತಾ ಇದ್ದಂಗೆ ಎಲ್ಲರೂ ರಂಗೋಲಿ ಹಾಕಿ ಕಲರ್ ಫಿಲ್ ಮಾಡ್ತಾಯಿದ್ರು. ಇವರಂತೂ ನಾವು ಹೋದಾಗ ಹಾಕಿದ್ದಕ್ಕೆ ಇವಾಗ ನಾವು ಬರೋ ತನಕನೂ ಹಾಕ್ತಾನೇ ಇದ್ದರು. ಸರಿ ಅಂದ್ಬಿಟ್ಟು ನಾವು ಮನೆ ಹತ್ರ ಹಾಕೋಣ, ಏನಾದರೂ ಹಾಕಿದ್ರೆ ಒಂಥರ ಸಮಾಧಾನ ಇರುತ್ತೆ. ರಂಗೋಲಿ ಇದ್ರೇ ಒಂಥರ ಹಬ್ಬಕ್ಕೆ ಕಳೆ ಅಂತ ಅನ್ಬೋದು. ಮನೆ ಮುಂದೆ ರಂಗೋಲಿನೇ ಒಂಥರ ಚೆನ್ನಾಗಿರುತ್ತೆ. ಸೊ ನಾನು ಅಂದರೆ ರಂಗೋಲಿ ಹಾಕ್ದಂಗೆ ಒಬ್ರು ಕಲರ್ ಫಿಲ್ ಮಾಡೋದು ಏನೋ ಒಂದು ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಬಟ್ ನಾನೇ ಎಲ್ಲ ಮಾಡ್ಕೊಂಡು ಮಾಡಬೇಕಾಗಿದ್ರಿಂದ ಸ್ವಲ್ಪ ನನಗೆ ಟೈಮ್ ಬೇಕು ಎಲ್ಲನ ಅರೇಂಜ್ ಮಾಡ್ಕೊಳ್ಳೋಕ್ಕೆ. ಯಾಕೆಂದರೆ ಮನೆ ಒಳಗಡೆ ಹೊರಗಡೆ ಎರಡೂ ಮಾಡಬೇಕಲ್ವ. ಆದ್ರೂ ನನಗೇನು ಅನಿಸಲ್ಲ, ಯಾಕೆಂದರೆ ಇದು ಹಬ್ಬ ಬರೋದೇ ಸಂಕ್ರಾಂತಿ ಹಬ್ಬ ಒನ್ ಟೈಮು. ಸೊ ನಾನು ಎಲ್ಲ ಹಬ್ಬಕ್ಕೂ ಕಲರ್ ಫಿಲ್ ಮಾಡ್ತೀನಿ. ಬಟ್ ರಂಗೋಲಿ ಅಂತೂ ಹಾಕ್ತೀನಿ. ಈ ಟೈಮ್ ಒಂಥರ ಚೆನ್ನಾಗಿರುತ್ತೆ. ನನಗೆ ರಂಗೋಲಿ ಹಾಕೋದು ಅಂದ್ರೂ ಖುಷಿನೇ. ಬಟ್ ಟೈಮ್ ಇದ್ದಾಗ ನಿಜ ನಾನು ಹಾಕ್ತೀನಿ. ಟೈಮ್ ಇಲ್ಲ ಅಂತ ಅಂದರೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನನಗೆ ಯಾವುದು ಬರುತ್ತೋ ನನಗೆ ಆಲ್ಮೋಸ್ಟ್ ಈ ಥರ ಚಿಕ್ಕದ್ರಲ್ಲೇ, ತುಂಬ ದೊಡ್ಡ ರಂಗೋಲಿ ಅಂತಲ್ಲ, ಚಿಕ್ಕದ್ರಲ್ಲಿ ಯಾವ್ದು ಬರುತ್ತೋ ಅದನ್ನು ನಾನು ಹಾಕ್ಬಿಟ್ಟು ಎವ್ರಿ ಡೇ ಅಂತೂ ಹಾಕ್ತೀನಿ. ಚಿಕ್ಕದು ಹಾಕ್ತೀನಿ. ಒಂದು 5 ನಿಮಿಷ ಟೈಮ್ ಆಗ್ಬೋದು ನೀರು ಹಾಕ್ಬಿಟ್ಟು ಬರೋದಕ್ಕೆ. ಸಮ್ಟೈಮ್ಸ್ ನಾನು ಆಫೀಸ್ ಸ್ಕೂಲ್ಸಲ್ಲಿ ಸಿಗಲೇ ಇಲ್ಲ ಅಂತ ಅಂದರೆ ಟೈಮು ಬಿಸಿನಲ್ಲಿ ಫೈನಲ್ ಆಗಿ ರಂಗೋಲಿ ಹಿಂಗಂತು ಮನೇಲಿ ಹೇಗೆ ಹಾಕ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ದಯವಿಟ್ಟು ಕಮೆಂಟ್ಸ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮನೆಯವರು ಅಚ್ಚುಗೆ ಅಂದ್ಬಿಟ್ಟು ಈ ಸೈಕಲ್ ತೊಗೊಬಂದಿದ್ರು. ಏಕೆಂದರೆ ಸ್ಲೋ ಸೈಕ್ಲಿಂಗ್ ರೈಸ್ ಇತ್ತು ಅಂದ್ಬಿಟ್ಟು ಇವ್ನು ಸೈಕಲ್ ಯಾಕೋ ಸರಿ ಇರಲಿಲ್ಲ. ಅಷ್ಟರಲ್ಲಿ ಬಂದು ನೋಡಿದ್ರೆ ನಾನು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ, ನೀರೆಲ್ಲ ಹಾಕಿ ಗಾಡಿ ತೊಳಿತೀನಿ ಅಂತ ಹೋಗ್ಬಿಟ್ಟು ಇಲ್ಲೆಲ್ಲ ಇದು ಮಾಡಿಬಿಟ್ಟಿರು. ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗಂತೂ. ನಮ್ಮ ಚಿನ್ನಪ್ಪಿನ ಈ ಥರ ಎಲ್ಲ ನೀರು ಹಾಕ್ಬಿಡ್ತಾನೆ. ಅವ್ನು ತುಂಬಾ ತೀಟೆ. ಎಷ್ಟು ಅಂತ ಹೇಳೋದು ಇವಾಗ ಹಬ್ಬ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಅದನ್ನು ತೊಳಿತೀನಿ ಅಂತ ಹೋಗಿ ಎಲ್ಲನೂ ಗಲೀಜು ಮಾಡಾಕ್ಬಿಟ್ಟಿದ್ದ. ಸಖತ್ ಬೇಜಾರಾಯಿತು. ಅಷ್ಟೆಲ್ಲ ಕಷ್ಟಪಟ್ಟು ಹಾಕಿರ್ತೀವಿ, ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಹಾಕಿರ್ತೀವಿ, ಇವತ್ತು ಇರಬೇಕು ಅಂತ. ಸ್ವಲ್ಪ ನೀರೆಲ್ಲ ಬಿದ್ದು ಹಾಳಾಗಿತ್ತು. ಹೋಗಲಿ, ಏನು ಮಾಡೋಕ್ಕಾಗತ್ತೆ, ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಇತ್ತಲ್ವ ಅಂದ್ಬಿಟ್ಟು ಸುಮ್ಮನಾದೆ. ಅಷ್ಟರಲ್ಲಿ ಮನೇಲೂ ಅಡುಗೆ ಮಾಡಿಟ್ಟಿದ್ದೆ. ಇವತ್ತು ಇದ್ರ ಸಾಂಬಾರು ಅಂತ ಅಂದರೆ ಹಲಸಿನಕಾಯಿ ಗೊತ್ತಲ್ವ, ನಮ್ಮ ಅತ್ತೆ ಲಾಸ್ಟ್ ಟೈಮ್ ಬಂದಾಗ ತಂದಿದ್ರು. ಅದು ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನೇ ಕಟ್ ಮಾಡಿ ಇಟ್ಟಿದ್ರು ಅವರೇನೆ. ಅದು ಮತ್ತು ಅವರೆಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ, ರೈಸ್ ಮಾಡಿಬಿಟ್ಟು. ಯಾಕೆ ಅಂತ ಅಂದರೆ ಬೆಳಿಗ್ಗೆನೇ ಪೊಂಗಲು ಮತ್ತು ಇದನ್ನು ತಿಂದಿದ್ದರಿಂದ ಸಾಕು, ಇವಾಗ ರೈಸ್ ಮಾಡ್ಕೊಂಬಿಡೋಣ, ಸಂಜೆಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ. ಸಾಂಬಾರು ಹೇಗಿದ್ರು ಮಾಡಿದ್ರಿಂದ ನಾನು ನೆಕ್ಸ್ಟು ಮತ್ತೆ ಬೆಳಿಗ್ಗೆನೇ ಇದ್ಮೇಲೆ ಬಿಸಿಲೆಲ್ಲ ಬಂದಿತ್ತಲ್ವ, ಆವಾಗಲೇ ಮತ್ತೆ ಕೊಬ್ಬರಿ ಬೆಲ್ಲನ ಒಣಗೋದಕ್ಕೆ ಅಂತ ಇಟ್ಬಿಟ್ಟಿದ್ದೆ. ಕೊಬ್ಬರಿ ಬೆಲ್ಲ, ಎಳ್ಳು, ಕಡಲೆ ಎಲ್ಲನ ಹಾಕಿ ಒಣಗೋದಕ್ಕೆ ಅಂತಲೇ ಇಟ್ಟಿದ್ದೆ. ಸೊ ಎಲ್ಲನೂ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ, ಕಡಲೆ, ಎಳ್ಳೆನ ಸ್ವಲ್ಪ ಬಿಸಿ ಮಾಡಿಕೊಂಡೆ, ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಳಿ ಎಳ್ಳು ಮಾಡ್ಕೊಬೋದು. ಇದು ಆ್ಯಕ್ಚುಲಿ ನಮ್ಮೂರಲ್ಲಿ ನಮ್ಮ ಮನೇಲೇ ಬೆಳೆದಿದ್ದೀವಿ. ಇದು ನಮ್ಮ ಅತ್ತೆ ಲಾಸ್ಟ್ ಟೈಮ್ ಹೋದಾಗ ಕೊಟ್ಟಿದ್ದು. ಅಂದರೆ ಲಾಸ್ಟ್ ಟೈಮ್ ಅವರೇ ಎಲ್ಲ ಮಾಡಿಕೊಟ್ಬಿಡ್ತಾರೆ, ಊರಲ್ಲಿ ಮಾಡಿರಲಿಲ್ಲ. ಈ ಸಲ ಎಲ್ಲಿಗೆ ಬಂದಾಗಲೇ ಕಲ್ಲಿರುತ್ತಲ್ವ, ನಂಗೆ ತೆಗೆಯೋಕ್ಕೆ ಬರಲ್ಲ. ಸೊ ಅವ್ರು ಮಾಡಿದರು. ಎಲ್ಲನೂ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡೋದಿಲ್ಲ, ಆಟ ಆಡಿಸ್ತಿದ್ದಾರೆ, ಹೋಗಲ್ವಾ ಅಂತ. ಸರಿ ಆಯಿತು ಬಾ ಹೋಗೋಣ ಇಲ್ಲಿ ಅಂತ ಅಂದ್ವಿ. ನಾನು ಹೇಳಿದ್ದೆ ಅಲ್ವಾ, ಸಂಕ್ರಾಂತಿ ದಿನ ಇಲ್ಲೆಲ್ಲ ಆಟ ಆಡಿಸಿದ್ರೆ ಸ್ಕಿಪ್ಪಿಂಗ್ ಆಡಿಸ್ತಾಯಿದ್ರು. ಅಷ್ಟರಲ್ಲಿ ಅಚ್ಚುನು ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಒಬ್ಬರು ಮಕ್ಳುಗಳಿಗೆಲ್ಲ ಆಡಿಸ್ತಾಯಿದ್ರು. ಸೊ ಖುಷಿ ಆಯಿತು ನೋಡೋದಕ್ಕೆ. ಅವನು ಆಟ ಆಡ್ತಾ ಇದ್ದ. ಅವನಿಗೂ ಇದೆಲ್ಲ ಅಂದರೆ ನಮ್ಮ ಮನೇಲಿ ನಿಜ ಹೇಳಬೇಕಂದ್ರೆ ಮಕ್ಳಿಗೆ ಸ್ಕಿಪ್ಪಿಂಗ್ ಅಂತ ಸೈಕಲಿಂಗ್ ಇದೆಲ್ಲ ಮಾಡ್ತಿರ್ತಾರೆ ಇವರು. ಅಷ್ಟರಲ್ಲಿ ನಾವು ಹೋಗಿ ಜಾಯ್ನ್ ಆದ್ವಿ. ದೊಡ್ಡವರೆಲ್ಲ ಬರ್ತಾರಂತ, ಎಲ್ಲರೂ ಹಬ್ಬದ್ದಿತ್ತಲ್ವ, ಅವ್ರ ಮನೆಗಳಲ್ಲೂ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಬರ್ತಾರೆ. ಸೊ ನಾನು ನೋಡ್ತಾ ಇದ್ದೆ, ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿಕೊಂಡು. ನಮ್ಮ ಮನೆಯವರು ಜೆಂಟ್ಸ್ ಎಲ್ಲ ಅಲ್ವ, ಅದೆಲ್ಲ ಆಡೋಕ್ಕೆ ಬರುತ್ತಾ ಅವ್ರಿಗೆ ನಿಜ. ಅವ್ರು ಹೇಗೆ ಆಡ್ತಾರೆ ಹೇಳಿ, ಆಲ್ಮೋಸ್ಟ್ ಆಡಿರಲ್ಲ. ಬಟ್ ಟ್ರೈ ಮಾಡಲಿ ಅಂತ ಅಂದ್ಬಿಟ್ಟು ಒಂಥರ ಫನ್ನಾಗಿರುತ್ತೆ. ಎಲ್ಲರ ಜೊತೆ ಆಟ ಆಡಿದ್ರೆ ಖುಷಿ ಅಂತೂ ಇತ್ತು ನಿಜ ಹೇಳ್ಬೇಕಂದ್ರೆ. ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಪ್ರಾಕ್ಟೀಸ್ ಮಾಡೋಣ ಅಂತ. ಚೆನ್ನಾಗಿ ಪರವಾಗಿಲ್ಲ, ವಣ್ಣನೇ ಗ್ರೇಟ್. ಎಷ್ಟು ಚೆನ್ನಾಗಿ ಆಡ್ತೈತೆ, ಗ್ರೇಟ್ ವಣ್ಣ ನಿಜ ಹೇಳ್ಬೇಕು ಅಂದರೆ. ಅವ್ರ ಮನೇಲಿ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಥರ ಮ್ಯೂಸಿಕ್ ಆದ್ರೂ ಹಾಕ್ಬೇಕು ಇವರು. ಫ್ರೆಂಟಿಂದ ನಾನು ಹೋಗಿ ಆ ವಣ್ಣ ಒಂದು ಟ್ರಿಕ್ಕಾಗಿ ಆಡ್ತೈತೆ. ನೆಕ್ಸ್ಟು ಒಬ್ಬರಾದ್ಮೇಲೆ ಒಬ್ಬರು ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡ್ರು.
ಒಬ್ಬೊಬ್ಬರು ಬೇಗ ಬೇಗ ಔಟ್ ಆದರೂ ಕೂಡ ಚೆನ್ನಾಗಿತ್ತು, ಯಾಕೆಂದರೆ ಅದು ಪ್ರಾಕ್ಟೀಸ್ ಇರಲಿಲ್ಲ. ಆದರೂ ಟ್ರೈ ಮಾಡಿ ಎಂಜಾಯ್ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ಏನೋ ಥರ ನಾವು ಚಿಕ್ಕವರಾಗ್ಬಿಟ್ಟಿದ್ದೀವಿ ಅನ್ನೋ ಥರ ನನಗಂತೂ ಫೀಲ್ ಆಗ್ತಾಯಿತ್ತು. ಇದನ್ನು ನೋಡಿದಾಗ ನಮಗನ್ಸಿದ್ದು ಎವ್ರಿ ಡೇ ನಾವು ಕೂಡ ನಮ್ಮ ಬಾಡಿಗೆ ಎಕ್ಸಸೈಸ್ ಮಾಡಬೇಕು. ಈಗ ವರ್ಕ್ ಟೆನ್ಷನ್ ಎಷ್ಟಿರುತ್ತೋ ಅಷ್ಟು ಕೂಡ ನಮ್ಮ ಮೈಂಡು ಇದಾಗ್ತಿರುತ್ತೆ. ಮನೆ ಫ್ಯಾಮಿಲಿ ವರ್ಕ್ ಅದರಲ್ಲೇ ಬ್ಯುಸಿ ಇರ್ತೀವಿ. ಎವ್ರಿ ಡೇ ಅಟ್ಲೀಸ್ಟ್ 5 ಮಿನಿಟ್ಸ್ 10 ಮಿನಿಟ್ಸ್ ನಮಗೆ 10 ಮಿನಿಟ್ಸ್ ಅಟ್ಲೀಸ್ಟ್ ಸಿಗುತ್ತೆ. ನಾವು ಟ್ರೈ ಮಾಡಿಕೊಂಡ್ರೆ ಎವ್ರಿ ಡೇ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಅಷ್ಟಾದರೂ ಟ್ರೈ ಮಾಡಬೇಕು ಎವ್ರಿ ಡೇ. ಏನಾದರೂ ಸರಿ, ಸೈಕ್ಲಿಂಗು, ವಾಕಿಂಗು ಅಥವಾ ಈ ಥರ ಸ್ಕಿಪ್ಪಿಂಗ್ ಏನಾದರೂ ಮಾಡ್ತಾಯಿದ್ರೆ ಖುಷಿ ಇರುತ್ತೆ ನೋಡೋದಕ್ಕಾಗಲಿ, ಚೆನ್ನಾಗಿ ಅನಿಸುತ್ತೆ. ಮಾಡ್ತಾ ಇದ್ದಂಗೂ ನಮ್ಮ ದೇಹಕ್ಕೂ ಒಳ್ಳೆಯದೇ. ಎಷ್ಟು ನಾನು ನೋಡ್ತಿದ್ದೀನಿ ಕೆಲವೊಬ್ಬರು ನಿಜ ಈ ರೆಡ್ಡಿ ಸರಾಗಲಿ ಪಾಪ ಸರಾಗಲಿ ಅವ್ರ ವಯಸ್ಸಿಗೆ ಮೀರುತ್ತಿದೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಅವ್ರು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಒಂಥರ ಎಲ್ಲದರಲ್ಲೂ ವಿನ್ ಆಗಬೇಕು ಅಂತಲೇ ಇಲ್ಲ ಅಂದರೂ ಕೂಡ ಅವರು ನಿಜ ಮಾಡೋದ್ರಲ್ಲಿ ಅವ್ರು ನಾನು ನೋಡೇ ಅನ್ಕೊತಾ ಇದ್ದೆ ಈಗಲೂ ಮಾಡ್ಬೋದಂತ. ಅಮ್ಮನೂ ಅಷ್ಟೇ, ಅವಳು ಸ್ಕಿಪ್ಪಿಂಗ್ ಆಡೋದು ತುಂಬ ಚೆನ್ನಾಗಿ ಆಡೋದು. ಆಮೇಲೆ ಇವ್ನು ಧನುಷು ಅಷ್ಟೇ ಫಸ್ಟ್ ಬಂದ, ಅವನು ಅಷ್ಟೇ ಬ್ರೇಕ್ ಬಿಡ್ದಂಗೆ ಟೋಟಲ್ ಒಂದು 115 ಮಾಡ್ದ. ಚೆನ್ನಾಗಿ ಆಡ ಫಸ್ಟ್ ಬಂದಿದ್ದು ಕೂಡ. ಅವ್ರ ಮನೇಲಿ ಅಷ್ಟೇ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾರಂತೆ. ಒಂಥರ ಖುಷಿ ಮಕ್ಕಳಿಗೆ ಈ ಥರ ಎಲ್ಲ ಒಂದಾದ್ಮೇಲೆ ಒಂದು ಇಂಪ್ರೂವ್ಮೆಂಟ್ ಇದ್ದರೆ ಚೆನ್ನಾಗಿತ್ತು. ನಾನು ಅಷ್ಟೇ ಇದೆಲ್ಲ ನೋಡಿ ನನಗೂ ಇನ್ನೂ ಏನಾದರೂ ಅಟ್ಲೀಸ್ಟ್ ಒಂದು ಅಂತಾಗ 10 ಮಿನಿಟ್ಸ್ ಆದರೂ ಕೂಡ ನಾವು ನಮಗೆ ಅಂತ ಈ ಥರ ಆಕ್ಟಿವಿಟೀಸ್ ನೋಡ್ಕೊಬೋದು ಅಂತ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಎಳ್ಬೇಕು ತಗೊಬಂದು ಕೊಟ್ಟಿದ್ದು. ನೆಕ್ಸ್ಟ್ ಮಕ್ಕಳು ಸೆಷನ್ ಇದ್ದಿದ್ದರಿಂದ ಮಾಡಿಸ್ತಾಯಿದ್ರು, ಚೆನ್ನಾಗಿತ್ತು. ಮಕ್ಕಳೆಲ್ಲ ಅಷ್ಟೇ ಫಸ್ಟ್ ಸೆಕೆಂಡ್ ಅಂತ ದೊಡ್ಡವ್ರಿಗೆ ಬೇರೆ ಚಿಕ್ಕವ್ರಿಗೆ ಬೇರೆ ಅಂತ ಜೂನಿಯರು ಸಬ್ ಜೂನಿಯರು ಅಂದರೆ ಹೇಳ್ತಾರೆ. ಅಷ್ಟೇ ಸ್ಲೋ ಆಗಿ ಆಗ್ತಿದ್ದೆ ಅಂತ ಟೈಮ್ ಮಾಡೋದ್ಕಿಂತ ಅವ್ನು ಔಟ್ ಆಗಿಲ್ಲ, ಅವನು ಇನ್ನೂ ಆಡೋನು. ಬಟ್ ಟೈಮ್ ಇಷ್ಟು ಅಂತ ಅವ್ರು ಸ್ಟಾಪ್ ಮಾಡಿದ್ರು ಅಷ್ಟೇ. ಚೆನ್ನಾಗಿತ್ತು, ನೋಡ್ತಾಯಿದ್ರು ಇನ್ನೂ ನೋಡಬೇಕು ಅಂತಲೇ ಅನ್ನಿಸ್ತಿತ್ತು. ಯಾವುದೂ ಬೋರ್ ಆಗಲಿಲ್ಲ. ಎಲ್ಲ ಮಕ್ಕಳು ಅಷ್ಟೇ ಅವ್ರಿಗೆ ಅನ್ನಿಸ್ದಂಗೆ ಅವ್ರು ಕೊಟ್ಟು ಅವ್ರಿಗೆ ಏನು ಅನ್ನಿಸ್ತೋ ಅದನ್ನೇ ಮಾಡ್ತಾಯಿದ್ರು. ನಂದು ಬಂದಾಗಲೂ ಅಷ್ಟೇ ಎಲ್ಲರೂ ಎಂಕರೇಜ್ಮೆಂಟ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಬಟ್ ನನಗೆ ತುಂಬ ಸುಸ್ತಾಗೋದು ಸ್ಟಾರ್ಟ್ ಆಯಿತು. ನಾನು ಇನ್ನೂ ಆಡ್ಬೋದಾಗಿತ್ತು, ಬಟ್ ನಾನು ಆಡಿರಲಿಲ್ಲ ಅಲ್ವ. ಒಂಥರ ಕಾಲೆಲ್ಲ ಒಂಥರ ಇದಾದಂಗೆ ಸ್ಟಾರ್ಟ್ ಆಗೋಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಆಡ್ಬೋದಿತ್ತು ಅಂತ ಅನ್ನಿಸ್ತಿತ್ತು. ಅಯ್ಯೋ ಇನ್ನೇನಪ್ಪ ಎಲ್ಲಿ ಬಿದ್ದುಬಿಡ್ತೀನೋ ಅನ್ನೋ ಇದಕ್ಕೋಸ್ಕರನೇ ಇದು ಮಾಡಿದೆ. ಬಟ್ ನನಗೆ ಖುಷಿ ಅಂತೂ ಆಯಿತು ನಿಜ. ನಮ್ಮ ಚಿಕ್ಕಮ್ಮನೂ ಅಷ್ಟರಲ್ಲಿ ಬಂದಿದ್ದರು, ಅವ್ರದ್ದು ಇತ್ತು. ಅವರು ಸ್ವಲ್ಪ ಆಟ ಆಡಿದ್ರು. ನಿಜ ಅವರು ಈ ಥರ ಯೋಗ ಅಥವಾ ವಾಕಿಂಗ್ ಈ ಥರ ಮಾಡ್ತಾರೆ. ಈ ರೂಪ ಅವ್ರ ಮನೇಲೂ ಅಷ್ಟೇ, ಅವ್ರ ಮಗ ಫಸ್ಟ್ ಬಂದ. ಇವರು ಇದರಲ್ಲಿ ಚೆನ್ನಾಗಿ ಆಡಿದ್ರು. ಇವರು ಈ ಸ್ಕಿಪ್ಪಿಂಗಲ್ಲಿ ನನ್ನ 59 ಸ್ಕಿಪ್ಪಿಂಗ್ ಇದ್ರಲ್ಲಿ ಬಂದಿತ್ತು, ಅವ್ರದ್ದು 63, 4 ಇದರಲ್ಲಿ ಡಿಫರ್ ಆಯಿತು. ಅವ್ರು ವಿನ್ ಆದರು ಫಸ್ಟು, ನಾನು ಸೆಕೆಂಡ್ ಬಂದೆ. ಸುನೀತಾನು 3rd ಪ್ರೈಸು. ಅವರೂ ಚೆನ್ನಾಗಿ ಆಡಿದ್ರು, 50 ತನಕ ರೀಚ್ ಆದರು. ನೆಕ್ಸ್ಟು ಮಕ್ಕಳೆಲ್ಲ ಎಲ್ಲರೂ ಲೇಡೀಸ್ ಜೆಂಟ್ಸ್ ಅಲ್ಲೇ ಇದ್ದಿದ್ದರಿಂದ ಅಲ್ಲಿಗೆ ಬಂದು ಎಳ್ಬೀರು ತಂದುಕೊಟ್ರು. ಚೆನ್ನಾಗಿ ಅನ್ನಿಸ್ತು, ಖುಷಿನೂ ಆಯಿತು. ಒಂಥರ ನೋಡ್ತಾ ಇದ್ರೆ ಇನ್ನು ನೋಡಬೇಕು ಅಂತ ಅನ್ನಿಸ್ತೈತೆ ಹೊರ್ತು ಯಾವುದು ಬೋರಿಂಗ್ ಥರ ಅನ್ನಿಸ್ಲಿಲ್ಲ. ಎಲ್ಲರೂ ಅವ್ರಿಗಾದಿದ್ದನ್ನ ಅಟ್ಲೀಸ್ಟ್ ಅವ್ರು ತೋರಿಸಿದ್ರು ಎಷ್ಟು ಆಡ್ಬೋದು ಅನ್ನೋ ಥರ. ಡೈಲಿ ಅಂತೂ ನಾವು ನಿಜ ಈ ಥರ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ ಒಂದ್ಸಲನಾದ್ರೂ ನಮ್ಗೆ ಅಟ್ಲೀಸ್ಟ್ ಟ್ರೈ ಮಾಡ್ತೀವಲ್ವ ಬೇರೆಯವ್ರದ್ದೆಲ್ಲ ನೋಡೋದಕ್ಕಿಂತ. ನನಗಂತೂ ಖುಷಿ ಆಯಿತು. ನೆಕ್ಸ್ಟು ಮಡಿಕೆ ಹೊಡಿಯೋದಿತ್ತು, ಅದರಲ್ಲೂ ಅಷ್ಟೇ ಎಲ್ಲೆಲ್ಲೋ ತೊಗೊಂಡೋಗ್ಬಿಡ್ತಿದ್ರು. ಮ್ಯೂಸಿಕ್ ಕೂಡ ಎಲ್ಲೆಲ್ಲೋ ಆಗ್ತಾಯಿದ್ರು, ಖುಷಿ ಆಗ್ತಿತ್ತು ಇದನ್ನೆಲ್ಲ ನೋಡೋದಕ್ಕೆ. ನೋಡಿ ನೀವು ಎಷ್ಟೆಷ್ಟು ದೂರಕ್ಕೆ ತಗೊಂಡೋಗಿ ಇಡ್ತಿದ್ರು ಅಂದರೆ ನಮಗಲ್ಲಿ ಇದು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಮ್ಯೂಸಿಕ್ ಕೂಡ ಹಂಗೆ ಬೇಡ ಉದಯ್
ಹೋಗ್ತಾನೆ ಇಲ್ಲ ನಮ್ಮ ಫೋಟೋ ಮತ್ತೆ ಅಯ್ಯೋ ಟೈಮ್ ಅಪ್. ಯಾರು ಅದ್ಯಾರು ಇದನ್ನ ಕಳಿಸಿ ಮೊದಲು. ಅಷ್ಟರಲ್ಲೆಲ್ಲ ಮಡಿಕೆ ಹೊಡಿಯೋದ್ರಲ್ಲೆಲ್ಲ ಇದಾಗಿದ್ರು. ರೆಡ್ಡಿ ಸರ್ ಪಾಪ ಎಲ್ಲರಿಗೂ ಜ್ಯೂಸ್ ಅಂತ ಅಂದ್ಬಿಟ್ಟು ತಗೊಬಂದು ಕೊಟ್ಟರು. ಒಬ್ರಿಗೂ ಅಂತ ಅಲ್ಲ, ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಜ್ಯೂಸ್ಗಳು ಕೊಟ್ಟರು. ಮತ್ತು ಗಿಫ್ಟ್ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ, ಏಕೆಂದರೆ ತುಂಬ ಲೇಟಾಗಿತ್ತು, ಎಲ್ಲ ಊಟ ಕೂಡ ಮಾಡಿರಲಿಲ್ಲ. ಸೊ ಊಟ ಮಾಡ್ಕೊಂಡು ಬನ್ನಿ ಅಂತ ಎಲ್ಲರಿಗೂ ಇದೇ ಹೇಳಿದ್ರು. ಸ್ಲೋ ಸೈಕ್ಲಿಂಗ್ ರೇಸ್ ಅಂತ ಅಂದರೆ ಇದೇನೇ, ಇವೆರಡೂ ಸ್ಕಿಪ್ಪಿಂಗ್ ಪ್ಲಸ್ ಇದು ಕೂಡ ಟೈಮ್ ಜಾಸ್ತಿನೇ ಆಗೋಗಿತ್ತು. ನೋಡ್ತಿದ್ದಂಗೆ 9 o'clock ಆಗಿತ್ತು. ನಾನು ಸಾಂಬಾರು ಮಾಡಿಟ್ಟಿದ್ರಿಂದ ನಾನು ರೈಸ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಆಮೇಲೆ ಎಲ್ಲರಿಗೂ ಪ್ರೈಸ್ ವಿನ್ ಹಿಂಗೆ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಅಮ್ಮನೂ ಎಷ್ಟೊಂದ್ರಲ್ಲಿ ಗೆದ್ದಿದ್ಲು. ಎಲ್ಲರೂ ಅಷ್ಟೇ, ಎಲ್ಲ ಮಕ್ಕಳುಗಳು ವಿನ್ ಆಗಿದ್ದರು. ಸುಮಾರು ಪ್ರೈಸ್ಗಳು ತೊಗೊಂಡ್ರು, ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು. ಚೆನ್ನಾಗಿತ್ತು. ನನಗೆ ಸ್ಕಿಪ್ಪಿಂಗ್ ಮೆನ್ಸ್ ಎಲ್ಲ ರೆಡಿ. ಗೆದ್ದರೆ ನೀನುವೆ ವಿಡಿಯೋ ಮಾಡಿದ್ದ ನಾನು ಪರವಾಗಿ ರಾಧಾ ಅಣ್ಣ ಈ ಕಡೆಯಿಂದ ತೆಗೆದ್ರೆ ಇದು ಲೈಟ್ ಇದ್ ಬರ್ತೈತೆ, ಚೆನ್ನಾಗಿ ಬರ್ತಾ ಇಲ್ಲ. ವುಮೆನ್ಸ್ ರೂಪಾ ಫಸ್ಟ್ ಪ್ರೈಸ್. ಓಕೆ, ಸ್ಕಿಪ್ಪಿಂಗ್ ಅಲ್ಲ ರೂಪಾ ಮೇಡಮ್. ಎದಿಗೆ ಇಟ್ಕೊಳ್ಳಿ ಈ ಕಡೆ ತೆಗೆ. ಧನುಷ್ ಬನ್ನಿ. ವುಮೆನ್ಸ್ ಸೆಕೆಂಡ್ ಪ್ರೈಸ್ ಭವ್ಯ. ಓಕೆ, ಚಿಲ್ಡ್ರನ್ಸ್ ಧನುಷ್ ಫಸ್ಟ್ ಪ್ರೈಸ್. ಸೆಕೆಂಡ್ ಅಷ್ಟೇನಾ? ಚಿಲ್ಡ್ರನ್ಸ್ ಅಲ್ಲಿ ವಿಸ್ಮಯ, ಆಮೇಲೆ ಟಾಪ್ 3 ಕೊಡಿ. ಕಟ್ಟಪ್ಪ. ನಾನೊಂದು ಫಸ್ಟ್ ಪ್ರೈಸ್ ತಂದಿದ್ದು. ಅದೇ ಫಸ್ಟ್ ಬಾ, ಸೆಕೆಂಡ್ ಬಾ, ಫಸ್ಟ್ ಪ್ರೈಸ್. ಎಲ್ಲ ಮಕ್ಳಿಗೂ ದೊಡ್ಡವ್ರಿಗೂ ಪ್ರೈಸ್ ಎಲ್ಲ ಕೊಟ್ಟಮೇಲೆ ಮಕ್ಕಳೆಲ್ಲ ಮತ್ತೆ ಪಾಟ್ ಬ್ರೇಕಿಂಗ್ದ ಆಟ ಆಡ್ತಾನೆ ಇದ್ದರು. ಒಂಥರ ನೋಡ್ತಾ ಟೈಮ್ ಆಗಿದ್ದೇ ಇದಾಗಲಿಲ್ಲ. ಮತ್ತು ಇನ್ನೊಂದು ಕೆಲವೊಬ್ಬರಿಗೆ ಶಾರ್ಟೇಜ್ ಆಗಿತ್ತಲ್ಲ, ಯಾರ್ಯಾರಿಗೆ ಏನೋ ಥರ ಮತ್ತೆ ತಗೊಬಂದರು. ಅವ್ರಿಗೂ ಜ್ಯೂಸ್ ಕೊಡೋಣ ಅಂತ ಕೆಲವೊಂದು ಮಕ್ಳುಗಳು ಗೊತ್ತಲ್ಲ, ಈಸ್ಕೊಂಡಿದ್ರಿಲ್ಲ ಅಂತ ಈಸ್ಕೊತಾಯಿದ್ರು. ಸೊ ಯಾರಿಗೂ ಶಾರ್ಟೇಜ್ ಆಗಬಾರ್ದಂತ ಈಸ್ಕೊಂಡಿದ್ದವರೆಲ್ಲ ಬೇಡ, ಯಾರು ತಗೊಂಡಿಲ್ವೋ ಅವ್ರು ನಿಜ ಹೋಗಿ ಒಪ್ಕೊಬೇಕು ಅಂದ್ಬಿಟ್ಟು ಮಿಕ್ದವ್ರಿಗೆಲ್ಲ ಕೊಟ್ಕೊಂಡು ಬಂದರು. ನಮ್ಮ ಲೇಔಟಲ್ಲಿ ಒಂಥರ ಇದೆಲ್ಲ ಖುಷಿ ಅಂತಂದರೆ, ಯಾವುದೇ ರೀತಿ ಫೆಸ್ಟಿವಲ್ ಬರಲಿ ಅಥವಾ ಬೇರೆ ಯಾವ ಫಂಕ್ಷನ್ನೇ ಇರಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ. ಮಕ್ಕಳುಗಳು ಅಷ್ಟೇ ಬೇಗ ಬಂದುಬಿಡ್ತಾರೆ. ಈ ಸೈಟೇ ಒಂಥರ ನಮಗೆ ಇದು ಆ್ಯಕ್ಚುಲಿ ಇದು ಸೈಟು
ಅಲ್ಲಿ ಮನೆ ಕಟ್ತಿರೋದೇ ಅದನ್ನೇ ಗ್ರೌಂಡ್ ಥರ ಮಾಡಿಕೊಂಡು ಮಕ್ಕಳೆಲ್ಲ ಡೈಲಿ ಆಟ ಆಡೋದಕ್ಕೆ ಚೆನ್ನಾಗಿದೆ. ಒಂಥರ ನಮಗೆ ಊರಲ್ಲಿ ಇದ್ದಿದ್ದು ಫೀಲಿಂಗೇ ಆಗುತ್ತೆ. ನಾವು ಚಿಕ್ಕದ್ರಲ್ಲಿದ್ದಾಗ ಆಟ ಆಡ್ತೀವಲ್ಲ ಅದಕ್ಕಿಂತ ಚೆನ್ನಾಗೇ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಸೊ ಇವತ್ತು ಹಬ್ಬ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಪರ್ಸ್ನಲಾಗಿ ನನ್ನ ಫೀಲಿಂಗ್ ಏನಂತ ಅನ್ನಿಸ್ತು ಅಂದರೆ, ನಮ್ಮ ಡೈಲಿ ಅಟ್ಲೀಸ್ಟ್ ಆಟ ಆಡಬೇಕು. ನೀವು